ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ಇಲ್ಲಿ ಏನಾದರೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರು ಆಗಿದ್ದರೆ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀವೇನಾದರೂ ಬರುವಂಥವ್ರು ವಿಡಿಯೋ ನೋಡ್ತಾ ಇದ್ದರೆ, ನಿಮಗೆ ಏನಾದರೂ ಗೊತ್ತಿಲ್ಲ ಅಂತಂದರೆ, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಈ ವರ್ಷ ಅಂದರೆ 2024-2025ನೇ ಇಸ್ವಿನಲ್ಲಿ ಇಲ್ಲಿ ಒಂದು ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ಏನು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಪೇಮೆಂಟು ಹೆಚ್ಚಳ ಮಾಡಲಾಗಿದೆ, ದಿನಗೂಲಿ ಹೆಚ್ಚಳ ಮಾಡಲಾಗಿದೆ. ಅದು ಎಷ್ಟು ಹೆಚ್ಚಳ ಮಾಡಲಾಗಿದೆ ಮತ್ತು ಈ ವೆಬ್ಸೈಟಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗಿದೆ. ಈ ಎಲ್ಲ ಒಂದು ಸಂಪೂರ್ಣ ಮಾಹಿತಿನ ತಿಳಿದುಕೊಳ್ಳೋಣ. ಮೊದಲು ನರೇಗಾ ವೆಬ್ಸೈಟ್ ಚೇಂಜ್ ಇತ್ತು, ಈಗ ನೋಡ್ತಿರ್ಬೋದು ನೀವು ಈ ರೀತಿಯಾಗಿ ಚೇಂಜ್ ಆಗಿದೆ. ಇದರಲ್ಲಿ ಯಾವ ರೀತಿಯಾಗಿ ಜಾಬ್ ಕಾರ್ಡ್ ನೋಡೋದು ಅದು ಎಲ್ಲ ಒಂದು ಸಂಪೂರ್ಣವಾದಂಥ ಮಾಹಿತಿ ತಿಳಿಸಿಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ವಿಡಿಯೋನ ಒಂದು 5 ನಿಮಿಷ ಕೊನೆಯವರೆಗೂ ನೋಡಿ ಸ್ನೇಹಿತರೆ, ನಿಮಗೂ ಒಂದು ಅರ್ಥ ಆಗುತ್ತೆ. ಏನಾದರೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥವ್ರು ನೀವಾಗಿದ್ದರೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಈ ಸ್ಕೀಮು ಒಂದು ಕೇಂದ್ರ ಸರ್ಕಾರದ ಸ್ಕೀಮ್ ಆಗಿರುತ್ತೆ. ಇದು ನೀವು ನೋಡ್ಬೋದು, ಇದು ಇಲ್ಲಿ ಒಂದು ಮೊದಲು ವೆಬ್ಸೈಟು ಚೇಂಜ್ ಇತ್ತು, ಅದು ಸರಳ ವಿಧಾನದಲ್ಲಿ ಎಲ್ಲ ಒಂದು ಜಾಬ್ ಕಾರ್ಡ್ಗಳು ಚೆಕ್ ಮಾಡುವಂಥದ್ದು ಕೂಡ ಸರಳ ಇತ್ತು. ಇಲ್ಲಿ ಒಂದು ಸ್ವಲ್ಪ ಅನ್ನೋಕ್ಕೇನು ಪೂರ್ತಿ ವೆಬ್ಸೈಟ್ ಚೇಂಜಸ್ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಡೈರೆಕ್ಟಾಗಿ ನೀವು ನರೇಗಾ ಅಂತ ಸರ್ಚ್ ಮಾಡಿದರೆ ಇಲ್ಲಿ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ. ಮೊದಲು ಬೇರೆ ಇತ್ತು, ಈಗ ಬೇರೆಯೇ ಕಾಣ್ತಾ ಇದೆ. ಇಲ್ಲಿ ಡೈರೆಕ್ಟಾಗಿ ಡಿಸ್ಟಿಕ್ಗಳು ಓಪನ್ ಆಗುತ್ತೆ. ನೀವು ಯಾವ ಡಿಸ್ಟಿಕ್ನವರಂತ ಡಿಸ್ಟಿಕ್ ಹೆಸರು ಮೇಲ್ಗಡೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು, ನೀವು ಒಂದಿಷ್ಟು ಮಾಹಿತಿಗಳು ನೀವು ನಿಮ್ಮ ತಾಲೂಕು ಗ್ರಾಮ ಪಂಚಾಯಿತಿ ಎಲ್ಲನೂ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಡಿಮ್ಯಾಂಡ್ ಮಾಡಿರುವಂಥದ್ದು ವರ್ಕ್ ಏನಾದರೂ ಡಿಮ್ಯಾಂಡ್ ಆಗಿರುವಂಥ ಮಾಹಿತಿ ಮತ್ತು ನಿಮ್ಮ ವರ್ಕ್ ಏನಾದರೂ ಸೇರಿಸಿದರೆ ಆ ಮಾಹಿತಿ ಇಲ್ಲಿ ಎಲ್ಲ ಒಂದು ಡೀಟೇಲ್ಸ್ ನೀವು ತಿಳ್ಕೊಳ್ಬೋದು. ಹಾಗೆಯೇ ಒಂದು ನಿಮ್ಮ ಜಾಬ್ ಕಾರ್ಡ್ ಯಾವ ರೀತಿ ಚೆಕ್ ಮಾಡ್ಬೇಕಂತ ಅದನ್ನು ಕೂಡ ತಿಳಿಸಿಕೊಡ್ತೀನಿ. ಇಲ್ಲಿ ಜಾಬ್ ಕಾರ್ಡ್ ಚೆಕ್ ಮಾಡೋದಕ್ಕೆ ಕೆಲವೊಂದಿಷ್ಟು ಚೇಂಜಸ್ ಆಗಿದೆ. ಅದಕ್ಕೂ ಕೂಡ ವೆಬ್ಸೈಟ್ ಚೇಂಜ್ ಆದಮೇಲೆ ಅದನ್ನು ಕೂಡ ಇಲ್ಲಿ ಚೇಂಜ್ ಆಗಿರುವಂಥದ್ದು. ಡೈರೆಕ್ಟಾಗಿ ನೀವು ಮಹಾತ್ಮ ಗಾಂಧಿ ನರೇಗಾ ಅಂತ ಸರ್ಚ್ ಮಾಡಿದಾಗ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ. ಓಪನ್ ಆದಾಗ ಇಲ್ಲಿ ಕೆಳಗಡೆ ಬರ್ಬೇಕು ಸ್ನೇಹಿತರೆ. ನೀವು ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಹಾಗೆ ಡೈರೆಕ್ಟಾಗಿ ನೋಡ್ಕೊಳ್ತಾ ಹೋಗಬೇಕಾಗತ್ತೆ. ಇಲ್ಲಿ ಹಾಗೆ ಸ್ಕ್ರಾಲ್ ಅಪ್ ಮಾಡಿ ಇಲ್ಲಿ ಲಾಸ್ಟಲ್ಲಿ ಅಂದರೆ ನಾವು ಈ ವೆಬ್ಸೈಟು ನಿನ್ನೆ ತಾನೇ ಓಪನ್ ಆಗಿರುವಂಥದ್ದು, ಹಾಗಾಗಿ ಇಲ್ಲಿ ನಮಗೂ ಕೂಡ ಸಿಗ್ತಾಯಿಲ್ಲ. ನಾನು ಅಡ್ವಾನ್ಸ್ ಆಗಿ ಎಲ್ಲ ಒಂದು ಡೀಟೇಲ್ಸ್ ನೋಡಿದ್ದೀನಿ ಒಂದು ಸರಿ. ಈಗ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ MIS ರಿಪೋರ್ಟ್ ಅಂತ ಕೂಡ ಇಲ್ಲಿ ಬರುತ್ತೆ. ಅದರ ಕೆಳಗಡೆ ಇಲ್ಲಿ ನೋಡ್ಬೋದು ಏನಂತ ಬರುತ್ತೆ, ನಿಮ್ಗೆ ಕನ್ನಡದಲ್ಲೇ ತೋರಿಸ್ಕೊಡ್ತೀನಿ, ಇಂಗ್ಲೀಷ್ನಲ್ಲಿ ಬೇಡ ಅಂತ ಅನಿಸಿದರೆ. ನೋಡಿ, ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಅಂತ ಇಲ್ಲಿ ಬರುತ್ತೆ. ಅದರ ಕೆಳಗಡೆ ಜಾಬ್ ಕಾರ್ಡ್ಗಳು ಮತ್ತು ಮಾಸ್ಟರ್ ರೂಲ್ ಮತ್ತು ಕೆಲಸ ಮಾಡುತ್ತದೆ ಅಂತ ಬರುತ್ತೆ ಕನ್ನಡದಲ್ಲಿ. ಈ ಜಾಬ್ ಕಾರ್ಡ್ಗಳನ್ನು ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಇಲ್ಲಿ ಡೈರೆಕ್ಟಾಗಿ ನೀವು ಜಾಬ್ ಕಾರ್ಡ್ ಯಾಕಡೆ ಹೋಯ್ತು, ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ
ಜಾಬ್ ಕಾರ್ಡ್ ಅನ್ನೋದ್ರ ಮೇಲೆ ಡೈರೆಕ್ಟಾಗಿ ಕ್ಲಿಕ್ ಮಾಡಿ. ನೀವು ಮತ್ತೆ ಬೇರೆ ಲಿಂಕ್ ಓಪನ್ ಮಾಡಿದರೆ ಇಲ್ಲಿ ಓಪನ್ ಆಗ್ತಾ ಇಲ್ಲ ಸ್ನೇಹಿತರೆ. ಇದು ಒಂದು ಹೊಸ ವೆಬ್ಸೈಟ್ ಆಗಿದೆ. ಈ ವೆಬ್ಸೈಟಿಗೆ ಬಂದರೆ ಮಾತ್ರ ನೀವು ಜಾಬ್ ಕಾರ್ಡ್ ಚೆಕ್ ಮಾಡ್ಕೊಳ್ಬೋದು. ಮತ್ತು ನೀವು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ವರ್ಕ್ ಏನಾದರೂ ಸೇರಿಸಿದರೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಬೋದು. ಮತ್ತು ನೀವೇನಾದರೂ ಡಿಮ್ಯಾಂಡ್ ಮಾಡಿಸಿದಿರಿ ಅಂತಂದರೆ, ವರ್ಕ್ ಏನಾದರೂ ಡಿಮ್ಯಾಂಡ್ ಆಗಿತ್ತು ಅಂದರೆ ಒಂದು ಯಾವ್ಯಾವ ಲೇಬರ್ಗಳು ಈ ವರ್ಕಿಗೆ ಡಿಮ್ಯಾಂಡ್ ಆಗಿದೆ ಅನ್ನೋದು ಕೂಡ ನೀವು ನೋಡ್ಕೊಳ್ಬೋದು ಸರಳ ವಿಧಾನದಲ್ಲಿ. ಇದು ಒಂದು ಹೊಸ ವೆಬ್ಸೈಟ್ ಆಗಿದೆ. ಹಾಗಾಗಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಬೇಕು ಅಂದರೆ ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಕೂಡ ಚೆಕ್ಔಟ್ ಮಾಡ್ಕೊಳ್ಬಹುದು. ಹಾಗೆ ಉದ್ಯೋಗ ಖಾತ್ರಿಯಲ್ಲಿ ಒಂದು ಏನು ದಿನಗೂಲಿ ಎಷ್ಟಾಗಿದೆ, ಹೋದ ವರ್ಷ ಎಷ್ಟಿತ್ತು, 23-24ನೇ ಸಾಲಿನಲ್ಲಿ ಎಷ್ಟಿತ್ತು ಇಲ್ಲಿ ನೀವು ನೋಡ್ಕೊಳ್ಬೋದು. ಹೋದ ವರ್ಷ 316 ರೂಪಾಯಿ ಇತ್ತು, ಈ ವರ್ಷ 349 ರೂಪಾಯಿ. ಈಗ ಎಷ್ಟು ಕೂಲಿ ಆಗಿದೆ, 349 ರೂಪಾಯಿ ದಿನಗೂಲಿ ಆಗಿದೆ. ಹೋದ ವರ್ಷ 316 ರೂಪಾಯಿ ಇದ್ದಂಥದ್ದು 349 ರೂಪಾಯಿ ಮಾಡಿದ್ದೆ ಸರ್ಕಾರ. ಅಂದರೆ ಇಲ್ಲಿ ನಿಮಗೆ ಒಂದು ವಾರಕ್ಕೆ ನಿಮಗೆ ಇಲ್ಲಿ ಲೆಕ್ಕ ಆಗ್ಬೋದು ನೀವು ಎಷ್ಟು ಬರುತ್ತೆ ಅಂತ. ಒಂದು ವಾರ ಕೆಲಸ ಮಾಡಿದ್ರಿ ಅಂತಂದರೆ 2792 ರೂಪಾಯಿ ನಿಮಗೆ ಬರುವಂಥದ್ದು ನಿಮ್ಮ ಅಕೌಂಟಿಗೆ. ಹಾಗಾಗಿ 8 ದಿನ ಕೆಲಸ ಮಾಡಿದರೆ ನಿಮಗೆ 2792 ರೂಪಾಯಿ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರಾದರೂ ಈ ಒಂದು ಉದ್ಯೋಗ ಖಾತ್ರಿಯಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದವರಿಗೆ ಮಾತ್ರ ಇದು ಚೆಕ್ಔಟ್ ಮಾಡ್ಕೊಳ್ಳಿಕ್ಕೆ ಅಂತಲೇ ವಿಡಿಯೋ ಮಾಡಿದ್ದೀನಿ. ಹೊಸ ವೆಬ್ಸೈಟು ಕೆಲವು ಜನರಿಗೆ ಬೇಗನೆ ಗೊತ್ತಾಗೋದಿಲ್ಲ, ಹಾಗಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಮುಂದೆ ನಿಮಗೆ ಒಳ್ಳೆ ವಿಡಿಯೋಗಳು ಸಿಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದೆ ಬರುವಂಥ ವಿಡಿಯೋಗಳು ಕೂಡ ನಿಮಗೆ ಉಪಯೋಗ ಆಗುವಂಥ ವಿಡಿಯೋಗಳು ಈ ಚಾನಲಲ್ಲಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.